ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಇಲ್ಲಿ. ಸೊ ನನಗೂ ಆಗಿದ್ದು ಅದೇ, ನನಗೂ ಅಂಡರ್ ಎಸ್ಟಿಮೇಟ್ ಆಗಿತ್ತು. ಇವತ್ತು ದರ್ಶನ್ ಸರ್ ಮೂಲಕ ಅವ್ರ ಅಭಿಮಾನಿಗಳ ಮೂಲಕ ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ನನಗೆ. ನನಗೆ ಕ್ರೇಜ್ ಇತ್ತು. ನಮ್ಮ ತಂದೆ ತಾಯಿಯವರೆಲ್ಲ ಭಯ, ಇವನೆಲ್ಲಿ ಹಾಳಾಗಿ ಹೋಗ್ಬಿಡ್ತಾನೋ, ಇವನೆಲ್ಲಿ ಇವ್ನಿಗೆ ಯಾರು ಸಪೋರ್ಟ್ ಮಾಡಲ್ಲ, ಇವನೆಲ್ಲಿ ಏನು ಆಗ್ಬಿಡ್ತಾನೋ ಅನ್ನೋದು ಭಯ ಅವ್ರಿಗೆ. ಬಟ್ ಆದ್ರೂ ಕೂಡ ನನ್ನ ಛಲ ನಾನು ಬಿಡ್ಲಿಲ್ಲ. ಅಂದ್ರೆ ಒಂದು ಕೊಲೆ ಆರೋಪದಲ್ಲಿ ಸಿಲುಕಾಕೊಳ್ತಾರೆ, ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗುತ್ತೆ. ನೀವು ಅವರ ಅಪ್ಪಟ ಅಭಿಮಾನಿಯಾಗಿ ಅದನ್ನ ಹೆಂಗೆ ಜೀರ್ಣಿಸ್ಕೊಂಡ್ರಿ, ಅದನ್ನ ನಂಬಿಟ್ರ ಹೇಗೆ ಅಂತ? ಅವ್ರು ಕಷ್ಟದಲ್ಲಿದ್ದಾರೆ, ಇಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಸೊ ನಮ್ಗದು ಬೇಜಾರಾಯಿತು. ಅಭಿಮಾನಿಗಳಾಗಿ ನಮಗೆ ಬಹಳ ದುಃಖ ಆಗುತ್ತೆ, ನಮ್ಗೆ ಬೇಜಾರಾಗೇ ಆಗುತ್ತೆ ಯಾವಾಗಲೂ ಅಷ್ಟೇ. ಕಣ್ಣು ಜಾಸ್ತಿ ಆಯ್ತು ನೋಡಿ ಹೇಳವ್ವ, ಆಡೋಯ್ತು ಮೆರಿತಾವೆ ಏನು ಮಾಡುವ. ಅವ್ರಿಗೂ ಒಂದಿನ ಬರುತ್ತೆ ಮೇಡಮ್, ಅದು ಕಷ್ಟ ಅನ್ನೋದು ಅವ್ರಿಗೆ ಬಂದಾಗ ಅವ್ರಿಗೆ ಈಗ ಕುತ್ಕೊಂಡು ಯೋಚನೆ ಮಾಡ್ತಾರೆ, ಅಯ್ಯೋ ಅವತ್ತು ನಾನು ತಪ್ಪು ಮಾಡ್ಬಿಟ್ನಲ್ಲ, ಮಾತಾಡ್ಬಿಟ್ನಲ್ಲ ಅನ್ನೋದು ಬಂದೇ ಬರುತ್ತೆ. ಕರ್ಮ ಯಾವತ್ತು ಅವ್ರನ್ನ ವಾಪಸ್ ಬಿಡೋದಿಲ್ಲ, ಅದಂತೂ ಹೇಳ್ಬಲ್ಲೆ. ಸೊ ಈಗ ನೀವು ಪ್ರತಿ ವರ್ಷ ನೀವು ಒಬ್ಬರೇ ಹಾಡ್ತಾ ಇದ್ರಿ, ಈಗ ಫೀಮೇಲ್ ಸಿಂಗರ್ ಕೂಡ ಹಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಯಾರದು? ಇಲ್ಲ, ನನ್ನ ಇಡೀ ಫಸ್ಟ್ ಸಾಂಗ್ ಇಂದ ಹಿಡಿದು 10 ಸಾಂಗ್ ಏನ್ ಮಾಡಿದೀರಾ ಆ ಪ್ರತಿ ಸಾಂಗಲ್ಲೂ ಅವ್ರು ಬಂದು ನನಗೆ ಸಪೋರ್ಟ್ ಮಾಡೋರು, ಕೋರಸ್ ಹಾಡೋರು. ಬಿಸಿಲಿನಲ್ಲಿ ಕೂಲಾಟ ಮಾಲು ನಾನು ಮೈ ಕೈ ಮುಟ್ಟಬೇಡಿ ಕಣ್ತುಂಬಿಕೊಳ್ಳಿ ನೀವು. ಏ ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟಿ, ತಾತ ತತ್ತಾರ ತತ್ತಾರ ತತ್ತ. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಯಾರ್ಯಾರು ಈ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಸಾಂಗ್ ಮಾಡ್ತಿದ್ರ ಎಲ್ರಿಗೂ ಥ್ಯಾಂಕ್ಸ್. ಪ್ರೊಡಕ್ಷನ್ಗೆ ಥ್ಯಾಂಕ್ಸು, ಸಿಂಗರ್ಸ್ಗೆ ಥ್ಯಾಂಕ್ಸು, ಲಿರಿಕ್ ರೈಟರ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅದು ಅಬ್ಸರ್ವ್ ಮಾಡಿ ಹೇಳಿದ್ದಾರೆ ಅಂದಾಗ ಇಲ್ಲಿಂದನೇ ಬಸ್ ಶಾಸ್ತಾಂಗ ನಮಸ್ಕಾರಗಳು. ಈಗ ನಾವು ಗಮನಿಸ್ತಿದ್ದೀವಿ, ನೀವು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ರಿ. ಸೊ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಫೆಷನಲ್ ಸಿಂಗರ್ ಆಗಿದ್ದೀರಾ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು? ಅಲ್ಲಿದ್ದಂತಹ ಅಭಿಮಾನಿಗಳು, ಈಗಿರುವಂತಹ ಅಭಿಮಾನಿಗಳು, ಅಂದ್ರೆ ನೀವು ಎಲ್ಲೋದ್ರೂ ಈಗ ಗುರ್ತಿಸ್ತಾರೆ ಜನ ನಿಮ್ಮನ್ನ. ಸುಪ್ರೀತ್ ಗಾಂಧಾರ ಅಂತಂದ್ರೆ ಡಿ ಬಾಸ್ ಅಭಿಮಾನಿ ಅಂತಾನೆ ಹೇಳ್ತಾರೆ. ಸೊ ಆ ಸಂತೋಷ ಹೆಂಗೆ ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂತ? ಮೇಡಮ್ ಬಹಳ ಖುಷಿ ಇದೆ, ನನಗೆ ತೃಪ್ತಿ ಇದೆ ಇವತ್ತು. ಆಗಿನ ಸುಪ್ರೀತ್ ಗಾಂಧಾರ ಇವಾಗಿನ ಸುಪ್ರೀತ್ ಗಾಂಧಾರ ಬಹಳ ಅಜಗಜಾಂತರ ಡಿಫ್ರೆನ್ಸ್ ಇದೆ, ನನಗೆ ಗೊತ್ತಾಗ್ತಾ ಇದೆ ಅದು. ಮುಂಚೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡ್ರೆ ಇವ್ನು ಯಾರೋ ಬಿಡೋ ಅನ್ನೋರು, ಬಟ್ ಇವತ್ತು ಸುಮ್ಮನೆ ಎಲ್ಲಾರು ಒಂದ್ ಕಡೆ ಒಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ರು, ಎಲ್ಲಾರು ಒಂದು ಹೋಟ್ಲಿಗೆ ಹೋದ್ರೆ, ಒಂದು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಗುರ್ತಿಡಿಯೋದು ಫಸ್ಟ್ ಅವರೇ. ಈ ಪೆಟ್ರೋಲ್ ಬಂಕಲ್ಲಿ ಗ್ಲಾಸ್ ಎತ್ತೋ ಹುಡುಗ, ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಮಾಡೋರು, ಆಮೇಲೆ ಈ ಬೆಳಗ್ಗೆ ಹೊತ್ತು ಕಸ ಎತ್ತಾರೆ ನೋಡಿ ಮೇಡಮ್, ಅವ್ರನ್ನ ಗುರ್ತಿಡಿತಾರೆ. ನನ್ನನ್ನ ಅವರೇ ಗುರ್ತಿಡಿಯೋದು. ಏನಕ್ಕೆ ಅಂದ್ರೆ ಅವ್ರ ವ್ಯಾಲ್ಯೂನೇ ಬೇರೆ ಮೇಡಮ್. ನಾನು ನೋಡಿರೋದು, ಬೇರೆಯವ್ರು ಯಾರು ಗುರ್ತಿಡಿತಾರೋ ನಮ್ಗೆ ಗೊತ್ತಿಲ್ಲ. ಈ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನೋಡಿ, ಅವ್ರು ನಮ್ಮನ್ನು ಗುರ್ತಿಡಿತಾರೆ, ನಮ್ಗೆ ಅದೇ ಖುಷಿ. ಯಾಕಂದ್ರೆ ನಾನು ಸೌಂಡ್ ಎತ್ತಾ ಇದ್ದೆ, ನಾನು ಆರ್ಕೆಸ್ಟ್ರಾದಲ್ಲಿ ತಬಲಾ ನುಡಿಸ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಅಂದ್ರೆ ಕಷ್ಟಗಳು ನನಗೆ ಗೊತ್ತು ಮೇಡಮ್. ಇವರೆಲ್ಲ ಏನು, ಇವಾಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದು ಪೌರ ಕಾರ್ಮಿಕರು ಮನೆ ಮುಂದೆ ಬಂದು ಕಸ ತಗೊಂಡು ಹೋಗ್ತಾರೆ, ಅವ್ರನ್ನ ನಾವು ಕೇವಲವಾಗಿ ನೋಡಬಾರ್ದು. ಅವರು ಕೆಲ್ಸಗಾರಲ್ವಾ, ಆ ಕೆಲಸ ನಾವು ಮಾಡೋಕ್ಕಾಗತ್ತಾ? ಆಗಲ್ಲ. ಒಂದಿಲ್ಲ ಮಾಡಿ ನೋಡಿ, ಗೊತ್ತಾಗತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ, ಅವನು ಕೂಡ ನಾಳೆ ದಿನ PM ಆಗ್ಬೋದು. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಇಲ್ಲಿ. ಸೊ ನನಗೂ ಆಗಿದ್ದು ಅದೇ, ನನಗೂ ಅಂಡರ್ ಎಸ್ಟಿಮೇಟ್ ಆಗಿತ್ತು. ಇವತ್ತು ದರ್ಶನ್ ಸರ್ ಮೂಲಕ ಅವ್ರ ಅಭಿಮಾನಿಗಳ ಮೂಲಕ ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ನನಗೆ. ಇನ್ನೇನ್ ಬೇಕು ಹೇಳಿ, ನನಗೆ ಸಾಕಲ್ವಾ? ಮುಂದಕ್ಕೆ ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನನಗೆ ಹಂಗೆ ಇರಬೇಕು ಅಂತ, ನಾನು ಬಡವನಾಗೇ ಇರಬೇಕು ಅಂತ ನನಗೆ ಆಸೆ. ಎಸ್. ಇನ್ನು ನೀವು ಒಂದು ಕಷ್ಟದ ಹಾದಿಯಿಂದ ಬಂದಂಥವ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಈಗ ಒಂದು ರೇಂಜ್ಗೆ ಸುಪ್ಪತ್ತಿಗೆ ಇದ್ದೀರಿ ಅಂತಲೇ ಹೇಳೋಣ, ಬೇಡ ಅಂತ ಹೇಳಬಾರ್ದು. ಮುಂದಿನ ದಿನದಲ್ಲಿ ಅದು ಬಂದರೂ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆವಾಗ ನಿಮ್ಮ ಫ್ಯಾಮಿಲಿ ಪಟ್ಟಂತಹ ಕಷ್ಟ ಆಗಿರ್ಬೋದು. ಸೊ ಈಗ ನನ್ನ ಮಗ ಒಳ್ಳೆ ಸ್ಥಾನದಲ್ಲಿದ್ದಾನಪ್ಪ, ಡಿ ಬಾಸ್ ಅವ್ರನ್ನ ಗುರುತಿಸ್ತಾ ಇದ್ದಾರಪ್ಪ ಅಂತ, ಅವ್ರು ಹೆಂಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಈಗ ಫ್ಯಾಮಿಲಿ ಭಾಳ ಸಪೋರ್ಟ್ ಇದೆ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣಂದರು, ನಮ್ಮ ಇಡೀ ಫ್ಯಾಮಿಲಿ ಭಾಳ ಅಂದರೆ ಮುಂಚೆ ಆರ್ಕೆಸ್ಟ್ರಾಗೆಲ್ಲ ಹೋಗ್ತಿದ್ದೆ, ಬೆಳಗಿನ ಜಾವ 4 ಗಂಟೆಗೆ ಬರ್ತಿದ್ದೆ. ಅವ್ರಿಗೆ ಒಂದು ಸ್ವಲ್ಪ ಏನಂದರೆ ಸಿನಿಮಾ ಅಂದರೆ ಅವ್ರಿಗೆ ಒಂಥರ ಏನೋ ಒಂಥರ ಅವ್ರಿಗೆ ನನಗೆ ಕ್ರೇಜ್ ಇತ್ತು. ನಮ್ಮ ತಂದೆ ತಾಯಿಯವರೆಲ್ಲ ಭಯ, ಇವನೆಲ್ಲಿ ಹಾಳಾಗಿ ಹೋಗ್ಬಿಡ್ತಾನೋ, ಇವ್ನಿಗೆ ಯಾರು ಸಪೋರ್ಟ್ ಮಾಡಲ್ಲ, ಇವನೆಲ್ಲಿ ಏನು ಆಗ್ಬಿಡ್ತಾನೋ ಅನ್ನೋದು ಭಯ ಅವ್ರಿಗೆ. ಬಟ್ ಆದರೂ ಕೂಡ ನನ್ನ ಛಲ ನಾನು ಬಿಡಲಿಲ್ಲ. ಸೊ ತುಂಬ ಚೆನ್ನಾಗೇ ಭಗವಂತ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಮನೇಲಿ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಮೇಡಮ್, ಎಲ್ಲರೂ ಸಪೋರ್ಟು. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನನ್ನ ಇಡೀ ಫ್ಯಾಮಿಲಿಗೆ.
ಅವ್ರಿಲ್ಲ ಅಂದರೆ ಇವತ್ತು ನನ್ನ ತಾಯಿ ಹೊಟ್ಟೆಲಿ ನಾನು ಹುಟ್ಟಿಲ್ಲ ಅಂದಿದ್ದೀರಾ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ನನ್ನ ತಾಯಿಗೆ, ನನ್ನ ತಂದೆಗೆ, ನಮ್ಮ ಅಣ್ಣಂದ್ರಿಗೆ, ನಮ್ಮ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ನಾವು ಗಮನಿಸಿದ್ವಿ ಸಿಹಿ ಘಟನೆಯನ್ನು ನೆನೆಸ್ಕೊಳ್ತಾ ಇದ್ವಿ. ಈಗ ಕಹಿ ಘಟನೆ ಬಗ್ಗೆ ಮಾತಾಡೋದಾದ್ರೆ, ನಟ ದರ್ಶನ್ ಅವರು ಅಂದರೆ ಒಂದು ಕೊಲೆ ಆರೋಪದಲ್ಲಿ ಸಿಲುಕಾಕೊಳ್ತಾರೆ, ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗುತ್ತೆ. ನೀವು ಅವರ ಅಪ್ಪಟ ಅಭಿಮಾನಿಯಾಗಿ ಅದನ್ನು ಹೆಂಗೆ ಜೀರ್ಣಿಸ್ಕೊಂಡ್ರಿ, ಅದನ್ನು ನಂಬಿಟ್ರಾ ಹೇಗೆ ಅಂತ? ಮೇಡಮ್, ಈಗ ನಾವು ಕಣ್ಣಾರೆ ಅದನ್ನು ನೋಡಿಲ್ಲ, ಓಕೆನಾ? ನಾನು ನೋಡಿಲ್ಲ, ಯಾರೂ ನೋಡಿಲ್ಲ ಬಿಡಿ. ನನಗೆ ಗೊತ್ತಿಲ್ಲ ಅದು ಇದು, ಯಾಕಂದರೆ ಕೋರ್ಟಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋದು ಭಾಳ ತಪ್ಪಾಗುತ್ತೆ. ಕಾನೂನಿಗಿಂತ ದೊಡ್ಡವ್ರು ನಾವು ಯಾರೂ ಅಲ್ಲ. ಸೊ ಫಸ್ಟ್ ಅವ್ರ ತೀರ್ಪು ಬಂದಮೇಲೆ ನಾವು ಮಾತಾಡ್ತೀವಿ ಮೇಡಮ್. ಅಲ್ಲಿವರೆಗೂ ನಾವು ಸೈಲೆಂಟಾಗಿದ್ದರೆ ಭಾಳ ಒಳ್ಳೇದು ಅಂತ ನನಗೂ ಅನಿಸಿತು. ಎಲ್ಲೂ ಬಟ್ ಕೆಲವರು ದರ್ಶನ್ ಸರ್ ಅವ್ರನ್ನ ಹೆಸರು ಹೇಳ್ಕೊಂಡು ಅಲ್ಲಿ ಹೇಳ್ಕೊಂಡು ಅವರು ಸುಮ್ಮನೆ ಪ್ರಮೋಷನ್ ತೊಗೊಳೋದು ಬಿಡಬೇಕು. ಅದೊಂದು ನನಗೆ ಬೇಜಾರಾಗಿದ್ದು. ಅವ್ರು ಕಷ್ಟದಲ್ಲಿದ್ದಾರೆ, ಇಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಸೊ ನಮ್ಗದು ಬೇಜಾರಾಯಿತು. ಅಭಿಮಾನಿಗಳಾಗಿ ನಮಗೆ ಭಾಳ ದುಃಖ ಆಗುತ್ತೆ, ನಮ್ಗೆ ಬೇಜಾರಾಗೇ ಆಗುತ್ತೆ. ಯಾವಾಗಲೂ ಅಷ್ಟೇ, ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೋ, ಅವ್ರು ಎಷ್ಟು ನೋವು ತಿಂದಿದ್ದಾರೋ ಅವ್ರಿಗೆ ಮಾತ್ರ ಗೊತ್ತು, ಅವ್ರ ಕುಟುಂಬಕ್ಕೆ ಮಾತ್ರ ಗೊತ್ತು. ಕುಟುಂಬ ಅನ್ನೋದೇನಿದೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ. ಇಲ್ಲಿ ಕಾಮನ್ ಯಾರು ತುಂಬ ಮಾತಾಡ್ತಿದ್ರು ಗೊತ್ತಾ? ಸೊ ಅವರೆಲ್ಲ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಥರ ತಗೊಂತಿದ್ರು ಇದನ್ನ. ಅವ್ರಿಗೂ ಒಂದಿನ ಬರುತ್ತೆ ಮೇಡಮ್ ಅದು ಕಷ್ಟ ಅನ್ನೋದು. ಅವ್ರಿಗೆ ಬಂದಾಗ ಅವ್ರಿಗೆ ಈಗ ಕುತ್ಕೊಂಡು ಯೋಚನೆ ಮಾಡ್ತಾರೆ, ಅಯ್ಯೋ ಅವತ್ತು ನಾನು ತಪ್ಪು ಮಾಡ್ಬಿಟ್ನಲ್ಲ, ಮಾತಾಡ್ಬಿಟ್ನಲ್ಲ ಅನ್ನೋದು ಬಂದೇ ಬರುತ್ತೆ. ಕರ್ಮ ಯಾವತ್ತು ಅವ್ರನ್ನ ವಾಪಸ್ ಬಿಡೋದಿಲ್ಲ, ಅದಂತೂ ಹೇಳ್ಬಲ್ಲೆ. ಓಕೆ, ಈಗ ಇನ್ನು ನಾವು ಗಮನಿಸ್ತಿದ್ದೀವಿ. ಸೊ ಇನ್ನೇನು ಒಂದು ದಿನ ಗ್ಯಾಪ್ ಅಷ್ಟೇ, ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಬಾಸ್ ಬರ್ತ್ಡೇ ಇದೆ ಅಂತ ಹೇಳ್ತಿದ್ದೀರಿ. ಸೊ ಈಗ ನೀವು ಪ್ರತಿ ವರ್ಷ ನೀವು ಒಬ್ಬರೇ ಹಾಡ್ತಾ ಇದ್ರಿ, ಈಗ ಫೀಮೇಲ್ ಸಿಂಗರ್ ಕೂಡ ಹಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು, ಯಾರದು? ಅವರು ಸರಿಗಮಪ ಲಿಟಲ್ ಚಾಂಪ್ಸಲ್ಲಿ ವೇದ ಭಟ್ ಅಂತ. ಓಕೆ. ಸೊ ಇಲ್ಲ, ನನ್ನ ಇಡೀ ಫಸ್ಟ್ ಸಾಂಗಿಂದ ಹಿಡಿದು 10 ಸಾಂಗ್ ಏನು ಮಾಡಿದ್ದೀರಾ ಆ ಪ್ರತಿ ಸಾಂಗಲ್ಲೂ ಅವ್ರು ಬಂದು ನನಗೆ ಸಪೋರ್ಟ್ ಮಾಡೋರು, ಕೋರಸ್ ಹಾಡೋರು. ಓಕೆ. ಹುಡುಗಿ ಫಸ್ಟ್ ಸಾಂಗ್ ನಾನು ಏನು ಹಾಡಿದೆ ಅದರಲ್ಲೂ ಕೋರಸ್ ಹಾಡಿದೆ. ಈಗಲೂ ಇಷ್ಟು ವರ್ಷ ನನ್ನ ಜೊತೆ ಒಂದು ಜರ್ನಿಯಾಗಿ ಬಂದಿದ್ದು. ನಾವೇನೋ ಬೇರೆ ಪ್ಲಾನ್ ಮಾಡ್ತಿದ್ವಿ. ನಮ್ಮ ಲಿರಿಕ್ ರೈಟರ್ ದಿಲೀಪ್ ಸೇತು ಅಂತ, ಅವರು ಸರ್ ಒಳ್ಳೆ ಸಿಂಗರ್ ಕೈಲಿ ಆಡಿಸ್ಬೇಕು, ಸಖತ್ತಾಗಿರ್ಬೇಕು, ಖಡಕ್ಕಾಗಿರ್ಬೇಕು ಅಂದರು. ಸರಿ ಆಯಿತು ಸೇತು, ಒಂದು ಕೆಲಸ ಮಾಡೋಣ, ಒಂದು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಬ್ಬನು ಸಿಂಗರ್ ಇದ್ದಾರೆ, ಕರೆಸ್ತೀನಿ ನೋಡು ಅಂತಂದೆ. ಬಂದರು, ಹಾಡು ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು. ಸೊ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಸೊ ಇವತ್ತರೆಗೂ ವೇದ ವಿ ಭಟ್ ಏನಿದ್ದಾರೆ ಸಿಂಗರು, ನನ್ನ ಜೊತೆ ಜರ್ನಿ ಮಾಡ್ಕೊಂಬಂದಿದ್ದಾರೆ. ನಾನು ಅವ್ರಿಗೆ ಫಸ್ಟು ಅವಕಾಶ ಕೊಡ್ಬೇಕು ಮೇಡಮ್. 10 ವರ್ಷ ನನ್ನ ಜೊತೆ ಜರ್ನಿ ಮಾಡಿದಾರಾಗ ಅಂದಾಗ ಫಸ್ಟ್ ಅವ್ರಿಗೆ ನಾನು ಅವಕಾಶ ಕೊಡಬೇಕು. ಸೊ ಅದಾದ್ಮೇಲೆ ನಾನು ಬೇರೆಯವ್ರಿಗೆ ಕೊಡ್ತಾ ಹೋಗ್ತೀವಿ. ಅವರು ವೇದ ವಿ ಭಟ್ ಅಂತ ಸರಿಗಮಪ ಲಿಟಲ್ ಚಾಂಪ್ಸ್ ಏನು ನೋಡಿದ್ದೀರಾ, ಸೀಸನ್ 1 ಇವೇನ್ 1, 2 ಏನು ನೋಡ್ತೀವಿ, ಲಿಟಲ್ ಚಾಂಪ್ಸ್ 1 ಅಂತ ಏನು ಬಂತು, ಅವಾಗ ಚಿಕ್ಕ ಹುಡುಗಿ ಇಷ್ಟಿದ್ದ ಹುಡುಗಿ. ಸೊ ಇವಾಗ ದೊಡ್ಡದಾಗಿ ಬೆಳೆದು ಒಂದಷ್ಟು ಕೆಲಸಗಳು ಮಾಡ್ಕೊಂಡು 2 ವರ್ಷ ಇರಲಿಲ್ಲ ಹುಡುಗಿ, ಫಾರಿನಲ್ಲಿ ಇದ್ರು. ಈಗ 1 ವಾರ ಆಗಿತ್ತು ಬಂದು, ಇಲ್ಲ ವೇದ ನೀನೇ ಹಾಡಬೇಕು ಅಂತ ಹಾಡಿಸಿದ್ ನಾನು ಈ ಸಾಂಗ್ನ. ಸೊ ಇವತ್ತು ವೈರಲ್ ಆಗಿದೆ. ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ 2 ಮಿಲಿಯನ್ 3 ಮಿಲಿಯನ್ ಆಗಿದೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಆ ಸಾಂಗ್ ದಯವಿಟ್ಟು ಸ್ವಲ್ಪ ಹಾಡಲೇಬೇಕು ನೀವು. ಖಂಡಿತವಾಗ್ಲೂ. ಅದು ಲೈನ್ಸು ಸ್ಟಾರ್ಟಿಂಗ್ ಶಾಸ್ತ್ರ ಹೇಳೋ ಥರ ಬರುತ್ತೆ. ಏ ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣ್ಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನಿ ಕಂಡ್ಲ, ಕೂರೋ ಕುರ್ಚಿ ಒದ್ರು ನಿಂತ್ರು ಕಂಡ್ಲ. ಅರೆ ಯಾರೇ ಹೆಸರೇಳೆ. ತಡ್ಕ ನಾ ಹೇಳ ಗಂಟ ಒಸಿ ನೀ ತಡ್ಕ. ಬರ್ಕ ಗಿಟ ಪೇಪರ್ನಾಗ ಹೇಳ್ತೀನಿ ಬರ್ಕ. ಇರೋದೊಬ್ರೆ ಬಾಸು ಕಂಡ್ಲಾ, ಒಬ್ದ ಕಣ ಬಿಡವ. ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟಿ. ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಹಿಂಗೆ ಹೋಗುತ್ತೆ ಸಾಂಗ್. ಸೂಪರ್ ಒಳ್ಳೆ ಎನರ್ಜಿ ಇದೆ ಸಾಂಗ್ ಅಲ್ಲಿ. ಸೊ ಇನ್ನೇನು ಕೊನೆಯದಾಗಿ ಇನ್ನು ಸ್ಪೀಡ್ ನ್ಯೂಸ್ ವತಿಯಿಂದ ನಟ ದರ್ಶನ್ ಅವ್ರಿಗೆ ಯಾವ ರೀತಿ ಬರ್ತ್ಡೇ ವಿಶಸ್ ಅನ್ನು ಮಾಡ್ತೀರಿ? ಆಲ್ರೆಡಿ ಸಾಂಗ್ ಮೂಲಕ ಹೇಳ್ಬಿಟ್ಟಿದೀವಿ. ಮತ್ತೊಮ್ಮೆ ಬಾಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಭಗವಂತ ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ನಿಮ್ಮ ಇಡೀ ಕುಟುಂಬಕ್ಕೆ ಸುಖವಾಗಿರಲಿ. ನಿಮ್ಮ ಮುಗ್ಧತೆ ನಾವು ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಜೊತೆಗೆ ದರ್ಶನ್ ಸರ್ ಮೊನ್ನೆ ನಮ್ಮ ಸಾಂಗ್ಸ್ ಬಗ್ಗೆನೂ ಮಾತಾಡಿದ್ರು. ಮೊನ್ನೆ ವಿಡಿಯೋ ಮಾಡಿದಾಗ ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಯಾರ್ಯಾರು ಈ ವರ್ಷ ನಾನು ಹುಟ್ಟುಹಬ್ಬಕ್ಕೆ ಸಾಂಗ್ ಮಾಡ್ತಿದ್ರೋ ಎಲ್ರಿಗೂ ಥ್ಯಾಂಕ್ಸ್, ಪ್ರೊಡಕ್ಷನ್ಗೆ ಥ್ಯಾಂಕ್ಸು, ಸಿಂಗರ್ಸ್ಗೆ ಥ್ಯಾಂಕ್ಸು, ಲಿರಿಕ್ ರೈಟರ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅದು ಅಬ್ಸರ್ವ್ ಮಾಡಿ ಹೇಳಿದ್ದಾರೆ ಅಂದಾಗ ಇಲ್ಲಿಂದನೇ ಬಸ್ ಶಾಸ್ತಾಂಗ ನಮಸ್ಕಾರಗಳು ಎಲ್ಲ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ಗೆ, ಎಲ್ಲ ಫ್ಯಾನ್ ಪೇಜ್ಗಳಿದಾರಲ್ಲ ಮೇಡಮ್, ಆ ಫ್ಯಾನ್ ಪೇಜ್ಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾನು ಹಾಡು ಮಾಡಿದಾಗ ಆ ಇಡೀ ಫ್ಯಾನ್ ಪೇಜ್, ಎಲ್ಲ ಫ್ಯಾನ್ ಪೇಜ್ಗಳನ್ನು ನನ್ನ ಹಾಡು ಹಾಕ್ತಾರೆ ಅಂದಾಗ ಫಸ್ಟ್ ಆಫ್ ಆಲ್ ಯಾರೋ ಮೂಲಲ್ಲಿದ್ದ ಹುಡುಗನ ಕರ್ಕೊಂಬಂದು ಇವತ್ತು ಕೂರಿಸಿ ನಿಮ್ಮ ಫ್ಯಾನ್ ಪೇಜ್, ಅದು ದರ್ಶನ್ ಫ್ಯಾನ್ ಪೇಜ್ಗಳಲ್ಲಿ ಹಾಕ್ತಾರೆ ವಿಡಿಯೋ ಅಂದಾಗ ಒಂದು ಹೆಮ್ಮೆ ಮೇಡಮ್ ನಮಗೆ. ಸೊ ಕೊನೆಯದಾಗಿ ಥ್ಯಾಂಕ್ ಯು ಎಲ್ರಿಗೂ. ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆ ಥ್ಯಾಂಕ್ ಯು ಸೊ ಮಚ್, ಕರೆದು ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸುಪ್ರೀತ್ ಅವರೇ, ನಮ್ಮ ಜೊತೆ ಇಷ್ಟೊತ್ತವರೆಗೂ ಇದ್ದು ಮಾತಾಡೋದಕ್ಕೆ ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ 15 ಅವರಲ್ಲಿ 1 ಲಕ್ಷ ರೀಚ್ ಆಗಿದೆ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ. ಯಾರ್ಯಾರು ಇನ್ನೂ ಸಾಂಗ್ ನೋಡಿಲ್ಲ, ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅನ್ನೋ ಸಾಂಗು ಯೂಟ್ಯೂಬಲ್ಲಿ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಸುಪ್ರೀತ್ ಗಾಂಧಾರ ಅಂತ ನೋಡಿ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವರಿಗಿನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.